ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಮಕ್ಕಳಿಗೆ ಸ್ಪೆಷಲ್ ಡೇ, ಯಾಕಂದರೆ ಇವತ್ತು ಅವರಪ್ಪನೇ ಅವ್ರಿಗೆ ಸ್ಕೂಲಿಗೆ ಡ್ರಾಪ್ ಆಗ್ತಿದ್ದಾರೆ. ಅವರಪ್ಪ ನಾನಿಬ್ಬರು ಹೋಗ್ತಾಯಿದ್ದೀವಿ. ಸೊ ಅದಕ್ಕೆ ನನ್ನ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಸ್ಕೂಲಿಗೆ ಬಿಟ್ಟು ಡ್ರಾಪ್ ಮಾಡಿ ಬಂದ ಮೇಲೆ ಏನೇನು ಮಾಡ್ತೀನಿ ಅಂತ ನನಗೆ ತೋರಿಸ್ತೀನಿ. ನಮ್ಮ ಮೇಡಮ್ಗೆ ದೋಸೆ ಇದ್ಕಿನ ಬೇಳೆ ಸಾರು, ನಮ್ಮ ಸಾರಿಗೆ ಮುದ್ದೆ ಮತ್ತು ಇದ್ಕಿನ ಬೇಳೆ ಸಾರು. ಇವ್ರ ಟೇಸ್ಟೇ ಬೇರೆ, ಮೇಡಮ್ದು ಸಾರ್ದು ಟೇಸ್ಟೇ ಬೇರೆ. ಇವತ್ತು ಯಾಕೆ ಇಬ್ಬರು ತುಂಬ ಖುಷಿಯಾಗಿದ್ದೀರ? ಯಾಕೆ? ಎಷ್ಟು ದಿನದಿಂದ ಆಸೆ ಪಟ್ಟಿದೆ ಹೇಳು ನೀನು? ಮೇಡಮ್ ನಿಮ್ದು ಹೇಳ್ರಿ. ಖುಷಿ ಆಯ್ತೈತೆ ಅಪ್ಪನ ಜೊತೆ ಒಯ್ತಾರದು, ಅಪ್ಪ ಡ್ರಾಪ್ ಆಗ್ತಾರದು? ಎಷ್ಟು ಖುಷಿ ಆಯ್ತೈತೆ? ಓ 10 ಖುಷಿ ಆಯ್ತೈತಾ? ಹೌದಾ? ನಿಜವಾಗ್ಲೂ ಮಕ್ಕಳಿಗೆ ಇಷ್ಟು ಚಿಕ್ಕ ಚಿಕ್ಕ ವಿಷಯನೂ ಅವ್ರಿಗೆ ಎಷ್ಟು ಖುಷಿ ಕೊಡುತ್ತೆ ಅಂತಲೇ ಗೊತ್ತಾಗಲ್ಲ. ತುಂಬ ದಿನದಿಂದ ಕೇಳ್ತಾನೆ ಇದ್ದ ನನ್ನ ಮಗ, ಅಮ್ಮ ನೀನು ಅಪ್ಪ ಇಬ್ಬರು ಬಂದು ನನ್ನ ಸ್ಕೂಲಿಗೆ ಡ್ರಾಪ್ ಹಾಕು, ನಂಗೆ ತುಂಬ ಖುಷಿ ಆಗುತ್ತೆ ಅಂತ. ಬಟ್ ಆ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ವ್ಯಾನ್ ಡ್ರೈವರ್ ಬರಲ್ಲ ಅನ್ನೋದೊಂದು ರೀಸನ್ಗೆ ಇವತ್ತು ನಾವಿಬ್ಬರು ಕರ್ಕೊಂಡು ಹೋಗ್ಬಿಡೋಂಗಾಯಿತು. ಅದೊಂಥರ ಮಕ್ಕಳಿಗೆ ಅದೆಷ್ಟು ಖುಷಿ ಕೊಡುತ್ತೆ ಅಂದರೆ, ಅವ್ನು ಶೂಸ್ ಹಾಕೋಬೇಕಾದ್ರೂ ಅದೇ ಪ್ರಶ್ನೆ ಕೇಳ್ತಿದ್ದಾನೆ, ಅಮ್ಮ ನಂಗೆ ಇವತ್ತು ತುಂಬ ಖುಷಿ ಆಗ್ತಿದೆ, ಅಪ್ಪ ಬರ್ತಿರೋದು, ನಂಗೆ ಡ್ರಾಪ್ ಆಗ್ತಿರೋದು, ಎಲ್ಲರೂ ಬರ್ತಿದ್ರು ನೀವು ಬರ್ತಿರಲಿಲ್ಲ ಅನ್ನೋದೇ ಯಾವಾಗಲೂ ಹೇಳ್ತಾನೇ ಇದ್ದ. ನೀನೇ ಪಿಕಪ್ ಡ್ರಾಪ್ ಮಾಡು ಅಂತ ಕೇಳ್ತಾನೇ ಇದ್ದ. ಬಟ್ ಮಕ್ಕಳು ಮನಸ್ಫೂರ್ತಿಯಾಗಿ ಕೇಳಿದ್ರೆ ದೇವರು ಬೇಗ ಅಸ್ತು ಅಂತಾರೆ ಅನ್ನೋದೊಂದು ನಿಜ. ನೋಡಿ, ಈಗ ಮಕ್ಕಳನ್ನ ಬಿಟ್ಟು ಬಾಯಿ ಮಾಡಿ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದಾರೆ. ಅವ್ರನ್ನ ಬಿಟ್ಟು ಬಂದು ನಾನು ಹೀಗೆ ರೆಡಿಯಾಗಿ ಇವಾಗ ಬನ್ನಿ ರಂಗೋಲಿ ಹೇಗೆ ಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು, ಸೊ ಅದಕ್ಕೇ ರಂಗೋಲಿ ಈ ರೀತಿ ಸಿಂಪಲ್ ಆಗಿದೆ. ನನ್ನ ಮಗಳು ಈ ರೀತಿ ರೆಡಿ ಆದಳು. ಅವಳೇ ಇಷ್ಟಪಟ್ಟು ಇದು ಅವಳ ಬರ್ತ್ಡೇ ಡ್ರೆಸ್ಸು ಹಾಕ್ಕೊಂಡು ನುಲಿತಾ ಇದ್ದಾಳೆ. ನನ್ನ ಮಗ ಅವಳ ತಂಗಿ ಸ್ವಲ್ಪ ಮ್ಯಾಚ್ ಆಗಬೇಕು ಅಂತ ಬೇಬಿ ಪಿಂಕ್ ಕಲರ್ ಶರ್ಟ್ಸೇ ಹಾಕ್ಕೊಂಡಿದ್ದಾನೆ. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ನನ್ನ ಮಗ ಕಾಣ್ತಾ ಇರಲಿಲ್ಲ, ನಿಂಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇರೋದಕ್ಕೆ ಬಿಡಮ್ಮ ಇರಲಿ ಅಂತ ಇದ್ದ. ಬಾರೋ ಒಂದು ವೀಡಿಯೋ ಇರಲಿ ಅಂತ ಕರಿತಾ ಇದ್ದಿದ್ದಕ್ಕೆ ನಗಾಡ್ತಾ ಇದ್ದ. ಹಂಗೆ ಕಾಣಿಸ್ತಾ ಹಾಗೆ ಎಲ್ಲರೂ ಸ್ಮೈಲ್ ಕೊಟ್ಕೊಂಡು ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಇದು ಆಂಜನೇಯ ಸ್ವಾಮಿ, ಬಟ್ ಈ ಸ್ವಾಮಿಗೆ ಬಂದು ಗುಡಿ ಇಲ್ಲ. ಬಟ್ ಈಗ ಅಲಂಕಾರ ಹೀಗೆ ಮಾಡಿದ್ದಾರೆ, ಹೊರಗಡೆಯಿಂದ ಈ ರೀತಿ ಅಲಂಕಾರ ಇದೆ. ಇದು ನಾನು ಫಸ್ಟ್ ಟೈಮೇ ಬಂದಿದ್ದು, ನಾನು ಬಂದಿಲ್ಲ, ವರ್ಷ ಮಾಡ್ತಾರಂತೆ. ಬಟ್ ನಾನು ಇದು ಫಸ್ಟ್ ಟೈಮ್ ಬಂದಿದ್ದು. ಒಳಗಡೆ ಈ ರೀತಿ ಜೋಳದ್ದು ಬಾಳೆಹಣ್ಣು ಹೂವಿನಲ್ಲಿ ಮೇಲ್ಗಡೆ ಅಲಂಕಾರ ಹೀಗೆ ಮಾಡಿದರು. ಸ್ವಾಮಿ ತೋರಿಸ್ತೀನಿ ನೋಡಿ. ಸ್ವಾಮಿಗೆ ಈ ರೀತಿ ಅಲಂಕಾರ ಮಾಡಿದರು. ಉದ್ದಿನ ನೋಡಿ, ಹಾರ, ವೀಳ್ಯದೆಲೆ ಹಾರ, ಮತ್ತು ತುಂಬ ಜನ ಇದ್ದರು. ನಿಜವಾಗ್ಲೂ ಇಷ್ಟು ಜನ ಇರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಜನ ಅಂದರೆ ತುಂಬ ಇಕ್ಕಟ್ಟಾಯಿತು ಹೋಗಿ ಬರೋಕ್ಕೆ ಮಕ್ಕಳಿಟ್ಕೊಂಡು. ಹಾಗೆ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬರ್ತಾಯಿದ್ರೆ ಆಟ ಸಾಮಾನುಗಳೆಲ್ಲ ಜೋಡಿಸ್ಬಿಟ್ಟಿದ್ರು. ಆಟ ಸಾಮಾನು ನೋಡ್ಬಿಟ್ಟು ಪಕ್ಕ ನನ್ನ ಮಕ್ಕಳು ಕಿರಿಕ್ ಮಾಡ್ತಾರೆ ಅಂತ ಗೊತ್ತಿತ್ತು. ಎಷ್ಟೇ ಕೊಡಿಸಿದ್ರು ಅವಕ್ಕೆ ಸಮಾಧಾನನೇ ಇರಲ್ಲ.
ಜಾಕೆಟು ನೀನು ಆಟ ಸಾಮಾನು ಕೊಡಿಸಿಲ್ಲ. ಹಾಯ್ ಫ್ರೆಂಡ್ಸ್, ಮನೆಗೆ ಬಂದಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಲೈಕ್ಸ್ ಕಮೆಂಟ್ಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್. ಬಾಯ್. ನೀನು ಹೇಳಮ್ಮ. ಬಾಯ್. ಈಗ ನನ್ನ ಮಗಳು ಹೇಳ್ತಾಳೆ. ಹಾಂ ಹೇಳಮ್ಮ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ಸ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅದು ಮಾತ್ರ ಮರಿಬೇಡ್ರಿ. ಮರಿಬೇಡ್ರಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ದಿನ ಅಂತೂ ತುಂಬ ಖುಷಿಯಾಗಿತ್ತು, ಮರೆಯೋಕ್ಕಾಗ್ದಿದ್ದ ದಿನ. ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಒಂದು ಫ್ಯಾಮಿಲಿ ಜೊತೆ ಇರೋದೇ ಒಂಥರ ಖುಷಿ. ಅದರಲ್ಲಿ ಮಕ್ಕಳು ಈ ರೀತಿ ಸಪೋರ್ಟ್ ಮಾಡೋದು ಇನ್ನೂ ಖುಷಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.